ಇದು ಹೆಣ್ದು ಗಂಡ್ದು ಅಂತ ಹೇಳಿಬಿಟ್ಟು ಇದು ಗಿಡ. ಓ ಅದಕ್ಕ ಇವು 3 ತಳಿ ಇರಬೇಕು. ಹಾ ಹಾ ಇವು 3 ತಳಿ ಇದ್ರೇನೆ ಕಾಯಿನು ಬರೋದು. ಹಾಗೆ ಇಲ್ಲ ಅಂದ್ರೆ ಬರಲ್ಲ. ಇವ್ ನೀವು 1 ಎಕರೆನಲ್ಲಿ ಹಾಕ್ಬೇಕಂದ್ರೆ ಈ 3 ತಳಿನೂ ಹಾಕ್ಬೇಕು. ಯಾರು ಹಾಕಿದ್ರು ಈ 3 ತಳಿ ಹಾಕೇಬೇಕು. ಇದು ನೋಟ್ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಸ್ನೇಹಿತರೆ. ಈ ಸಣ್ಣ ಪಣ್ಣ ನೀರ ಇರೋಂಥವ್ರು 1 ಎಕರೆ 2 ಎಕರೆ ಜಮೀನು ಇರೋಂಥವ್ರು ಇದನ್ನ ಬೆಳ್ಕೊಂಡು ಆರಾಮಾಗಿ ಸುರಕ್ಷಿತವಾಗಿರ್ಲಿ, ನೆಮ್ಮದಿಯಾಗಿ ಜೀವನ ಮಾಡಬಹುದು. ನನ್ನಂಗೆ ಅವರು ಆರಾಮಾಗಿರ್ಲಿ, ಇದು ಇಂಪಾರ್ಟೆಂಟು. ಆದ್ರೆ ಇಷ್ಟು ದಿನದಿಂದ ನನ್ಗೆ ಐಡಿಯಾ ಬರಿಲ್ಲ, ನಾನು ಯಾರಿಗೂ ಹೇಳಿಲ್ಲ. ಈ ಟಿವಿನಾಗ ಇದ್ರಾಗ ಹೇಳ್ತಾ ಇದ್ದೀನಿ. ಇದು ರೈತರ್ಕ ತುಂಬಾ ಸ್ವೀಟ್ ಆಗಿದೆ, ನಿಜವಾಗ್ಲೂ ತುಂಬಾ ಸ್ವೀಟ್ ಆಗಿದೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ವಿಶೇಷ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಜಿಲ್ಲೆಯವರು ತರಕಾರಿ, ಸೊಪ್ಪುಗಳು ಮತ್ತು ಹಲವು ಜಾತಿಯ ಹಣ್ಣುಗಳನ್ನು ಬೆಳೆಯೋದನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಒಬ್ಬ ಸಾಮಾನ್ಯ ರೈತ ಪ್ರಥಮ ಬಾರಿಗೆ ಹೊಸಕೋಟೆ ತಾಲೂಕು ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಕಾಶ್ಮೀರಿ ಆಪಲನ್ನು ಬೆಳೆದು ಸಕ್ಸಸ್ಸನ್ನು ಕಂಡು ಮಾದರಿ ರೈತರಾಗಿದ್ದಾರೆ. ಇವತ್ತು ನಾವು ಅವರ ತೋಟದಲ್ಲಿದ್ದೀವಿ. ಇವತ್ತು ಸ್ವತಃ ಮಾದರಿ ರೈತರನ್ನ ಮಾತಾಡಿಸಿ ಈ ಒಂದು ಸಕ್ಸಸ್ನ ಹಿಂದೆ ಅವರ ಪರಿಶ್ರಮ ಹೇಗಿತ್ತು, ಹೇಗೆ ಈ ಯಶಸ್ಸನ್ನ ಕಂಡ್ರು ಅನ್ನೋದನ್ನ ಸ್ವತಃ ಇವತ್ತು ಅವರಿಂದಾನೇ ತಿಳ್ಕೊಳ್ಳೋಣ. ಬನ್ನಿ. ಅಪ್ಪಾಜಿ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು, ಯಾವ ಊರು ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ಪರಿಚಯ ಮಾಡ್ಕೊಡಿ. ಸರಿ ಮೇಡಮ್. ಬೆಂಗಳೂರು ಜಿಲ್ಲೆ, ಹೊಸಕೋಟೆ ತಾಲೂಕು, ಸೂಲಬೆಲೆ ಹೋಬಳಿ, ಸಿದ್ದೇನಹಳ್ಳಿ ಗ್ರಾಮ, ಬಸವರಾಜು ಅಂತ ನಮ್ಮ ಹೆಸರು. ನಾವು ಇಲ್ಲಿ ಆಪಲ್ ಬೆಳೆದಿದ್ದೀವಿ. ಸರಿ, ಆಪಲ್ ಅನ್ನ ಬೆಳೆದು ಯಶಸ್ಸನ್ನ ಕಂಡಿದ್ದೀರಾ. ಯಶಸ್ಸನ್ನ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ ಇವಾಗ ಅಪ್ಪಾಜಿ ನೀವು. ಹೌದು ಮೇಡಮ್. ಅಪ್ಪಾಜಿ ನೀವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ಮ ತಂದೆಯವರು ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಮೂಲತಃ ರೈತಾಪಿ ಕುಟುಂಬದವರು. ಹೌದು. ನಮ್ಮ ತಾತನು ಅದೇ ವ್ಯವಸಾಯ ಮಾಡ್ಕೊಂಡು ಬಂದವ್ರೆ. ನಾವು ವ್ಯವಸಾಯ ಮಾಡ್ಕೊಂಡೇ ಬಂದ್ರಿ. ಫಸ್ಟ್ ಇದಕ್ಕ ನಾವು ರಾಗಿ ಬೆಳೀತಾ ಇದ್ವಿ. ಒಂದು ಬೋರ್ ಹಾಕ್ಸ್ಕೊಂಡ್ವಿ. ಅದರಲ್ಲಿ ಒಂದು ಸ್ವಲ್ಪ ನೀರು ಸಿಕ್ಕಿದ್ವು. ಆಮೇಲೆ ಕೃಷಿ ಹೊಂಡ ಮಾಡಿಸ್ಕೊಂಡ್ವಿ. ಕೃಷಿ ಹೊಂಡ ಮಾಡಿಸ್ಕೊಂಡು ತೋಟ ಮಾಡ್ತಾ ಇದ್ವಿ. ಫಸ್ಟ್ ಆಲೂಗಡ್ಡೆ ಹಾಕಿದೆ, ಅದು ಹಿಂಗೆ ಮೇಲೆ ಬಂತು. ಆಮೇಲೆ ಇದು ಸೌತೆಕಾಯಿ ಹಾಕಿದೆ, ಅದ್ರಾಗೂ ಅಷ್ಟಕ್ಕಷ್ಟೇ ಬಂತು. ಆಮೇಲೆ ಇದು ಏನೋ ನೌಕಲ್ ಹಾಕಿದೆ, ಅದ್ರಾಗೇನೋ ಒಂದು 40-50 ಸಾವಿರ ಕಾಸು ಸಿಕ್ತು ಏನೋ ನೌಕಲಲ್ಲಿ. ಆಮೇಲೆ ಬೀಟ್ರೋಟ್ ಹಾಕಿ ಕಡಿಮೆ ಬಂಡವಾಳ ನೌಕಲ್, ಅದರಲ್ಲಿ ಒಂದಷ್ಟು ಕಾಸುಗಳಾಯ್ತು. ಆಮೇಲೆ ಬೀಟ್ರೋಟ್ ಹಾಕಿದೆ, ಬೀಟ್ರೋಟ್ ಕೈ ಬಿಡ್ತು, ಅದು ಎಲ್ಲ ಒಡೆದೋಯ್ತು. ಅದ್ರಾಗೂ ಲಾಸ್ ಆಯಿತು. ಆಮೇಲೆ ರೇಷ್ಮೆಗೆ ಬಂದೆ, ರೇಷ್ಮೆ ಮಾಡ್ತಾ ಇದ್ದೆ. ರೇಷ್ಮೆ ಮಾಡ್ತಾ ಇದ್ರೆ ನಾನು ಒಂಟಿಗಿನೂ ಒಬ್ಬನೇ ಇದ್ದಿದ್ದು. ಆದರೆ ಇಲ್ಲಿ ಸೊಪ್ಪು ಕೊಯ್ಬೇಕು, ಸೊಪ್ಪು ತಗೊಂಡೋಗಿ ಅಲ್ಲಿ ಹಾಕ್ಬೇಕು, ಅಲ್ಲಿ ಉಳುಕ್ ಹಾಕ್ಬೇಕು, ಇದೆಲ್ಲ ನನ್ನ ಕಷ್ಟ ಆಯಿತು. ಅದು ರೇಷ್ಮೆ ತೆಗೆದೆ. ಆಮೇಲೆ ಸೊಪ್ಪು ಗುಳ್ಸೆಲ್ಲ ಹಾಕಿಡ್ದೆ. ಸೊಪ್ಪುಗಳು ಹಾಕ್ತಿದ್ರಿ, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಅದಕ್ಕೆ ಸರೋತಾಯಿತು. ಏನು ಹಾಳಾದ ಜೀವನ, ಎಲ್ಲ ಹಾಳಾಗೋಗ್ಲಿ ಅಂತ ನಾನು ಶಾನೆ ಸುಸ್ತಾಗೋಗ್ಬಿಟ್ಟಿದ್ದೆ ಮೇಡಮ್. ಆಮೇಲೆ ನನ್ನ ಮಗ ಇದ್ಕೊಂಡು 6ನೇ ಕ್ಲಾಸು. ನನ್ನ ಮಗ ನಿಮ್ಮ ಮಗ ಇವರೇ. ನಿಮ್ಮ ಹೆಸರು? ಸೃಜಾ ಅಂತ. ಇವರೇ ನನ್ನ ಮಗ. ನನ್ನ ಮಗ ಇದ್ಕೊಂಡು ಏನಪ್ಪ ಹಿಂಗೆ ಅಲ್ಲಿ ಕೆಸರು ಹೋತೈತೆ, ನಾನು ಏನು SLC ಮುಗಿದ ಮೇಲೆ ಫೀಸ್ ಕಟ್ಟಬೇಕಾಗ್ತದೆ, ನೀನು ಯಾವ ಥರ ಕಟ್ತೀಯ, ಏನು ಮಾಡ್ತೀಯ ಅಂತಂದು. ಆವಾಗ ಮೇಡಮ್ ನನ್ನ ಕೈಯಿಂದ ಆಪಲ್ ಹಾಕಿ ಬಂದಿದ್ದು ಐಡಿಯಾ ಬಂತು. ಆವಾಗ ಯೂಟ್ಯೂಬ್ನಾಗ ನೋಡ್ಕೊಂಡು ಆವಾಗ ನಾನು ಇದನ್ನು ಆಪಲ್ ಮಾಡಿದೆ. ಬಿಜಾಪುರದಿಂದ ಗಿಡ ತರಿಸ್ಕೊಂಡೆ. ಇದು ಬಿಜಾಪುರದಿಂದ ನೀವು ಗಿಡ ತರಿಸಿದ್ದು? ಹೆಂಗ್ ಕಾಂಟ್ಯಾಕ್ಟ್ ಸಿಕ್ತು ನಿಮಗೆ ಬಿಜಾಪುರದಿಂದ? ಅದು ಈ ಶಿರಾಕ್ ಹೋಗಿದ್ದೆ. ಶಿರಾದಾಗ ಅಲ್ಲಿ ಡಾಕ್ಟರ್ ಶರ್ಮಾ ಅವನಿಂದ ಸಚಿನ್ ಬಾಲ್ಕೊಂಡ ಅವ್ರದ್ದು ಫೋನ್ ನಂಬರ್ ತಗೊಂಡೆ. ಇಲ್ಲಿಂದ ನಾನು ಫೋನ್ ಮಾಡಿದೆ, ಸರ್ ಗಿಡ ಬೇಕು ಸರ್ ಹೆಂಗೆ ಅಂತ. ಅವರು ನರ್ಸರಿ ಅವರು. ಅವ್ರಿದ್ಕೊಂಡು ಬಸವರಾಜ್ ಅವರೇ ಯಾವ ಥರ ಉಣ್ತೀರಾ ಅಂದರು. ಸರ್ ನೀವು ಹೇಳಿದ್ರೆ ನಾನು ಆ ಥರ ಉಣ್ಕೊಂತೀನಿ ಸರ್ ಅಂತಂದೆ. 10 ಕತ್ತು ಹಾಕಪ್ಪ ಅಂತಂದರು. 10 ಕತ್ತು ಮೊದಲೇ ಹಾಕಿದ್ದೆ ನಾನು. ಅಷ್ಟೇ 10 ಕತ್ತು ಹಾಕಿ ಗುಣಿ ಮಾಡಿಬಿಟ್ಟಿದ್ದೆ. ಆಮೇಲೆ ಅವ್ರು ಹೇಳಿದರು, ಸರ್ ಗಿಡ ಕಳಿಸ್ಕೊಡ್ಬೇಕಲ್ಲ ಸರ್ ಅಂದರು. ಬಸವರಾಜ್ ಅವರೇ ಎಷ್ಟು ಗುಣಿ ಬಿದ್ದಾವೆ ಅಂದರು. 442
ಗಿಡ ಬಿದ್ದಾವೆ ಸರ್ ಅಂದೆ. ಸರಿ ಒಂದು 500 ಗಿಡ ಕಳಿಸ್ಕೊಡ್ತೀನಪ್ಪ ಅಂತ ನೋಡಿ. ಇದು ನನಗೆ ದುಡ್ಡು ಫೋನ್ ಪೇ ಮಾಡಬೇಕು, ಫಸ್ಟು ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡಬೇಕು ಅಂತಂದು. ಆವಾಗ ನಾನು ಫೋನ್ ಪೇ ಮಾಡಿದೆ. ಫೋನ್ ಪೇ ಮಾಡೋದನ್ನು ಅವರು ಸೊಸಿ 2 ತಿಂಗಳಿಗೆ ನನಗೆ ಸೊಸಿ ಕೊಟ್ಟಿದ್ದು. ಇದು ಒಟ್ಟು ಎಷ್ಟು ಎಕರೆ ಇದೆ ಅಪ್ಪಾಜಿ ಇದು? ಇದು 1 ಎಕರೆ 4 ಗುಂಟೆ ಐತೆ. 442 ಗಿಡ ಬಿದ್ದಾವೆ. ಅಲ್ಲಿಂದ ತರಿಸ್ಕೊಂಡೆ. 442 ಗಿಡದಲ್ಲಿ ಯಾವ ಗಿಡನೂ ಹಾಳಾಗಿಲ್ಲ, ನೀವು ತಂದು ಆಗ್ಯಾವೆ. ಆಗಿತ್ತು? ಆಗ್ಯಾವೆ. 12 ಗಿಡ ಹೋಗ್ಬಿಟ್ಟವೆ. 12 ಗಿಡ ಕೊಯ್ಯರ್ನಾಗ ತರಿಸ್ಕೊಂಡೆ. 430 ರೂಪಾಯಿ ಒಂದು ಗಿಡ. ಎಲ್ಲಿ ತರಿಸ್ಕೊಂಡ್ರಿ? ಕೊಯ್ಯರ್ನಾಗ, ಕೊರಿಯರ್ ಅಲ್ಲಿ. ಸರಿ ಅದು ಅದ್ರಾಗ ತರಿಸ್ಕೊಂಡೆ. ಅದು ಎಲ್ಲ ಅವನು ಹೋಗ್ಬಿಟ್ವು. ಒಂದು ಗಿಡ ಎಷ್ಟು ಬಿತ್ತು ಅಪ್ಪಾಜಿ? 430 ರೂಪಾಯಿ ಬಿತ್ತು ಒಂದು ಗಿಡ. ಒಂದು ಗಿಡ. ಕೊಯ್ಯರ್ನಾಗ ತರಿಸ್ಕೊಂಡಿದ್ದು 430 ರೂಪಾಯಿ ಬಿತ್ತು ಒಂದು ಗಿಡ. ಆದ್ರೂ ಅವು ಹೋಗ್ಬಿಟ್ವು. ನಾನು ಇವಾಗ ಇದು ಕಟಾವಾತಾನೆ ಬಿಜಾಪುರಕ್ಕೆ ಹೋಗ್ಬೇಕು. ಸಚಿನ್ ಬಲ್ಕೊಂಡ್ ಅವ್ರನ್ನ ಮಾತಾಡಿಸ್ಬೇಕು. ಆವಾಗ ಹಂಗೆ ಒಂದು 24 ಗಿಡ ಹಾಕ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಇವಾಗ ಇದು ಎಷ್ಟು ವರ್ಷದ ಗಿಡ ಇದು? ಇದು 1 ವರ್ಷದ ಮೇಲೆ 8 ತಿಂಗಳು ಆಗೈತೆ ಮೇಡಮ್ ಇವಾಗ. 1 ವರ್ಷದ ಮೇಲೆ 8 ತಿಂಗಳಿಗೆ ಇದು ಕಾಯಿ ಬಿಟ್ಟಿದೆ. ಕಾಯಿ ಬಿಟ್ಟು ಅಂದ್ರೆ ಇವಾಗ ಇದು ಒಂದು ಸೇಬ್ ಗಿಡ ವರ್ಷದ ಮೇಲೆ 8 ತಿಂಗಳ ಮೇಲೆ ಕಾಯಿ ಬಿಟ್ಬಿಡುತ್ತೆ. ಫಸಲು ಕೀಳ್ಬಹುದು ಮೇಡಮ್ 8 ತಿಂಗಳಿಗೆ. ಇದು ಮೊದಲನೇ ಬೆಳೆ. ಇದು ಮೊದಲನೇ ಬೆಳೆ. ವರ್ಷದ ಮೇಲೆ 8 ತಿಂಗಳಕ ಇದು ಫಸಲು ಬರ್ತದೆ. ಫಸಲು ಬಂದಿದೆ. ಸೊ ಏನ್ ಅನ್ಸ್ತಾ ಇದೆ ನಿಮ್ಗೆ ಈ ಬೆಳೆ ಫಸಲು? ನನಗೂ ಖುಷಿ ಆಗ್ತೈತೆ. ನಮಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಕೇಳೋರ್ಗೆನೆ ಖುಷಿ ಇದು ಮೇಡಮ್. ಈ ಕಡೆ ಯಾರು ಬೆಳೆದಿರಲಿಲ್ಲ. ನಿಜ. ಎಲ್ಲಾರು ಇವಾಗ ನೋಡಿ, ಯಾರೇ ಆಗ್ಲಿ ಬರೀ ನಿಮ್ದೇ ಮಾತು ನೋಡಿ. ಒಬ್ಬ ಸಾಮಾನ್ಯ ರೈತ ಒಂದ್ ಸೇಬನ್ನ ಬೆಳೆದು ಸಕ್ಸಸ್ ಅನ್ನ ಕಂಡಿದ್ದಾರೆ ಅಂತ ಬರೀ ನಿಮ್ದೇ ಮಾತು. ಹೌದು ಮೇಡಮ್. ಬೇಜಾನು ಖುಷಿ ಆಗೈತೆ ನನ್ಗೆ. ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ ದೊಡ್ಡಪ್ಪನ ಮಕ್ಕಳು, ನಮ್ಮ ಅಣ್ಣನ ತಮ್ಮಂದಿರ್ಕ ಅವ್ರಿಗೂ ಖುಷಿ ಆಗೈತೆ. ಏನೋ ನಮ್ ಚಿಕ್ಕಪ್ಪ ಏನು ಆಪಲ್ ಬೆಳೆದು ಬಿಟ್ಟ, ಸಾಧನೆ ಮಾಡಿಬಿಟ್ಟ, ಅವ್ರಿಗೂ ಒಂದು ಖುಷಿ ಆಗಿದೆ. ಆದ್ರೆ ನನಗೂ ಡಬ್ಬಲ್ ಖುಷಿ. ಯಾಕಂದ್ರೆ ಇದು ನಮ್ ಕಡೆ ಆಗಲ್ಲ ಅಂದ್ರು. ಆದ್ರೂ ನಾನು ಮಾಡಿ ತೋರಿಸಿದ್ದೀನಿ. ನನಗೂ ಖುಷಿ ಆಯ್ತು. ಇವಾಗ ಈ ಗಿಡ ಒಂದು ಬೆಳೆದು ಇವಾಗ ಒಳ್ಳೆ ಫಸಲು ಕೊಟ್ಟಿದೆ, ಸಕ್ಸಸ್ ಆಗಿದೆ. ಈ ಒಂದು ಗಿಡ ಬೆಳೆಯಕ್ಕೆ ಯಾವ ತರದ ಕ್ರಮಗಳನ್ನ ಅನುಸರಿಸಿದ್ರಿ ನೀವು? 2 ಅಡಿ ಗುಂಡಿ ತೆಗಿಸ್ದೆ. ಆಮೇಲೆ ಕರೆ ಮಣ್ಣು ಹಾಕಿದೆ. ಆಮೇಲೆ ತೋಟದಾಗನ ಮಣ್ಣು ಹಾಕಿದೆ. ಆಮೇಲೆ ಗೊಬ್ಬರ ಹಾಕಿದೆ. ನಮ್ಮ ಕೊಟ್ಟಿಗೆ ಗೊಬ್ಬರ, ನಾಟಿ ಗೊಬ್ಬರ ಆಮೇಲೆ ಹಾಕಿದೆ. ಆಮೇಲೆ ತಿರ್ಗಾ ಮಣ್ಣು ಹಾಕಿದೆ. ಆಮೇಲೆ ಕಾಣಿಗಿಂಡಿ, ಬೇವಿನ ಹಿಂಡಿ ಒಂದು ಬುಡಕ್ಕ 4 kg, ವಂಗೆ ಹಿಂಡಿ 2 kg, ಬೇವಿನ ಹಿಂಡಿ 2 kg, 4 kg ಒಂದು ಬುಡಕ್ಕೆ ಹಾಕಿದೆ. ಹಾಕಿ ತಿರ್ಗಿ ಮುಚ್ಚಿ 2 ತಡಿ ನೀರ್ ಕಟ್ಟಿದೆ. ಒಂದು ಗುಣಿಕ 2 ತಡಿ. ತೋಟ ಎಲ್ಲ ಅಷ್ಟೇ. ಗಿಡ ಅವಾಗ ಎಷ್ಟು ಹೈಟ್ ಇತ್ತು ನೀವು ತಂದಾಗ? ನಾವು ತಂದಾಗ 1 ಅಡಿ 1.5 ಅಡಿ ಇತ್ತು. 1.5 ಅಡಿ ಗಿಡ ಅಷ್ಟೇ ಇದ್ದಿದ್ದು. ನೀರ್ ಕಟ್ಟಿ ಆಮೇಲೆ ನೆಟ್ಟಿದೆ ಮೇಡಮ್. ನೆಟ್ಟಿದ್ಮೇಲೆ 1-2 ಅಡಿ ಗಿಡ ಆದ್ಮೇಲೆ ನೋಡಿ ಈ ತರ ಅಳತೆ ಇಕ್ಕೊಂಡು ಹಿಂಗೆ 2 ಅಡಿ ಅದನ್ನ ಸುಳಿ ಕಟ್ ಮಾಡ್ಬೇಕು ಮೇಡಮ್. ಇಲ್ಕ ಆವಾಗ ಇವು ಸ್ವಲ್ಪ ರಂಬೆಗಳು ಜಾಸ್ತಿ ಆಗ್ತವೆ. ಅವನ್ನ ನೋಡಿ 1 ಅಡಿಕ ಈಗ 1 ಅಡಿ ಕಟ್ ಮಾಡ್ಬೇಕು ಮೇಡಮ್. ನೋಡಿ ಈಗ 1 ಅಡಿ ಕಟ್ ಮಾಡಿದ್ದೀನಿ. ಎಲ್ಲ ಅಷ್ಟೇ ನೋಡಿ. 1 ಅಡಿಕ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ. ಫಸಲು ಕಟ್ಟಿಗೂ 1 ಅಡಿ ಕಟ್ ಮಾಡಿದ್ದೀನಿ ನೋಡಿ. ಹೂವ ಈ ತರ ಬರ್ತೈತೆ. ಹೂವ ಈ ತರ ಬರ್ತೈತೆ. ಇದು ಹೂವ ಅಲ್ವಾ? ಹೂವ ಈ ತರ ಬರ್ತೈತೆ. ಮೊದಲನೇ ಬಾರಿ ನಾನು ಆಪಲ್ ಗಿಡ ನೋಡ್ತಾ ಇದೀನಿ ಅಪ್ಪಾಜಿ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಕಾಶ್ಮೀರ್ಗೆ ಹೋಗಂಗೆ ಇಲ್ಲ ನಾವು ಆಪಲ್ ಗಿಡಗಳೆಲ್ಲ ನೋಡಕ್ಕೆ. ಇಲ್ಲೇ ಬಂದು ನಮ್ ಲೋಕಲ್ ಅಲ್ಲೇ ಆರಾಮಾಗಿ ನೋಡ್ಕೊಂಡು ರುಚಿಯಾದಂತ ಹಣ್ಣುಗಳನ್ನ ತಿಂದು ಹೋಗ್ಬೋದು. ಬಂದವರೆಲ್ಲ ಇದೇ ಮಾತು. ಒಟ್ನಾಗ ಅಡಿಗೂ ಅದು ಇಂಪಾರ್ಟೆಂಟ್ ಮೇಡಮ್. ಅಡಿಗೂ ಕಟಿಂಗ್ ಹಾಕ್ಬೇಕು. ಇಲ್ಲ ಅಂದ್ರೆ ಅದು ಕಡ್ಡಿ ಬಲಿ ಅಲ್ಲ. ಎಷ್ಟು ಇವಾಗ ಒಂದ್ ಗಿಡ ಇಷ್ಟುದ್ದ ಆಯ್ತು, ಎಷ್ಟು ದಿವಸಕ್ಕೆ ಒಂದ್ಸಲ ಕಟಾವ್ ಮಾಡ್ತಾ ಇದ್ದೀವಿ ಸರ್? ಅದು ಎಷ್ಟು ದಿವ್ಸಕ್ಕೆ ಬರ್ತೈತೆ ಕಟಿಂಗ್? ಬೆಳೆಯುತ್ತಾ ಅದ್ರ ಬೆಲೆ ಎಷ್ಟು ದಿನಕ್ಕೆ ಅದ್ ಬರ್ತೈತೆ 1 ಅಡಿ ಕಾಲಕ್ಕೆ ಕಟ್ ಮಾಡ್ಬೇಕು. ಅದು ಕಟ್ ಮಾಡಕ್ಕೇನು ಸೀಸರ್ ಕತ್ರೆ ಬಳಸ್ತಾ ಇದ್ರ? ಇಲ್ಲ ನಾನು ಈ ಕೊಡಿ ನೋಡಿ ಮೇಡಮ್, ಈ ತರ ಗಿಲಾಕ್ಬಿಡೇನಿ. ಹೌದಾ? ಸಲೀಸಾಗಿ ನಂಜು ಆತರ ಎಲ್ಲ ಏನಾಗಲ್ಲ. ಈ ತರ ಗಿಲ್ಲಿ ಹತ್ ಬಿಟ್ಬಿಡೇನಿ. ಅಂದ್ರೆ 1 ಅಡಿ ಬರ್ತೈತೆ ಅನ್ನೋ ಕನ್ಫರ್ಮ್ ಮೇಲೆ ಅದನ್ನ ಗಿಲ್ಲಿ ಹಾಕ್ಬಿಡೇನಿ. ಅಲ್ಲಿ 1 ಅಡಿ ಇರೋದದು.
ಹಿಂಗ್ ಮಾಡ್ಕೊಂಡಿದ್ನಿ ಮೇಡಮ್. ಹ್ಮ್ ಹ್ಮ್ ಇಲ್ಲ ಇನ್ನ ಚೆನ್ನಾಗಿ ಬಲ್ತ್ಬಿಟ್ಟೈತೆ ಅಂದ್ರೆ ನೋಡಿ, ಇದೊಂದು ಬಲ್ತ್ಬಿಟ್ಟೈತೆ, ಹಾ. ಇದನ್ನ ಕಟ್ ಮಾಡ್ಬೇಕು. ಇಲ್ಕ ಹಾ ಕತ್ರಿ ಐತೆ, ಹಾ. ಅದ್ರ ಕಟ್ ಮಾಡ್ತೀರಾ? ಕಟ್ ಮಾಡ್ಕೊಳೋದು. ಹ್ಮ್ ಹ್ಮ್ ಇಲ್ಲ ಅಂದ್ರೆ ಈ ಎಳ್ಸಾಗೆ ಇದ್ರೆ ಹಂಗಿಲ್ಲ, ಗಿಲ್ ಬಿಡೋದು. ಗಿಲ್ ಬಿಡ ಸರಿ ಹಂಗ್ ಸರಿ. ಮಾಡಿದೆ ಮೇಡಮ್. ಹಾ. ಈಗ ಇಷ್ಟು ಮಾತ್ರ ಕಾಯಿ ಚೆನ್ನಾಗಿ ಬಂದಿದೆ. ಖುಷಿ ಆಗೋಯ್ತು ಇವಾಗ ಮೇಡಮ್. 1 kg ಆಪಲ್ ನ ಎಷ್ಟು ಕೊಡ್ತಾ ಇದ್ದೀರಾ? 150 ರೂಪಾಯಿ ಹಂಗೆ 1 kg ಆಪಲ್ ಇಲ್ಲೇ ಮಾರ್ತಾ ಇದ್ದೀನಿ ಮೇಡಮ್. ಹ್ಮ್ 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 ಎಲ್ಲ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಎಲ್ಲ ಜನ? ಇಲ್ಲೇ ಜನ ಈ ಸುತ್ತಮುತ್ತ ಜನ ಹಾ. ಎಲ್ಲ ಇಲ್ಲೇ ಬಂದು ನನ್ನ ತೋಟದಾಗಿನ ಕಾಯೆಲ್ಲ ಅವರೇ ಸೇಲ್ ಮಾಡಾಕ್ತಾರೆ. ಎಲ್ಲ ಅವರೇ ತಗೊಂಡು ಹೋಗ್ತಾರೆ. ನೀವೇನ್ ಮಾರ್ಕೆಟ್ಗೆ ಆಗೋ ಅವಶ್ಯಕತೆನೇ ಇಲ್ಲ. ನನ್ಗೆ ಮಾರ್ಕೆಟೇ ಗೊತ್ತಿಲ್ಲ ಮೇಡಮ್. ಹೌದಾ? ಹೌದು ಮೇಡಮ್. ಜನಕ್ಕೂ ಖುಷಿ ಆಗ್ಬಿಟ್ಟಿದೆ. ಹೌದು ಇಲ್ಲ ಅದು ನೀವ್ ಹೇಳ್ತಾರ ನೋಡಿದ್ರೆ ಯಾವ್ದು ಕೆಮಿಕಲ್ ಬಳಸಿಲ್ಲ, ಎಲ್ಲ ಇಲ್ಲ. ಆರ್ಗ್ಯಾನಿಕ್. ಹೌದು ಮೇಡಮ್. ಆರ್ಗ್ಯಾನಿಕ್ ಈ ಕಾಲದಲ್ಲಿ ಸಿಗೋದು ತುಂಬಾನೇ ಕಷ್ಟ. ಹೌದು ಎಲ್ಲಾ ಕಡೆ ಕೆಮಿಕಲ್. ಇನ್ನೊಂದು ಮೇಡಮ್, ಹ್ಮ್. ಅಲ್ಲಿ ಒಂದು ಗಿಡಕ್ಕ ಹ್ಮ್. ಒಂದು 4-5 ಸಾರಿ ಕಾಂಪ್ಲೆಕ್ಸ್ ಹಾಕಿದೆ. ಇಷ್ಟಿಷ್ಟು ಎತ್ತಿ ಹಾ. 4-5 ಸಾರಿ ಹ್ಮ್ ಹಾಕಿದೆ. ಹ್ಮ್ ಅದು ಕಾಯಿ ಈ ತರ ಬಂದಿರೋದು ನೋಡಿ ಮೇಡಮ್. ಇದ್ರಾಗ ಎಷ್ಟವೆ ನೋಡಿ, ಹಾ. 3, 6, 7 ಅವೆ 7 ಮೇಡಮ್. ಕಾಯಿ ಇದೆ ನೋಡಿ. ಇದು ಒಂದು ಹಾ, ಚಿಕ್ಕ ರಂಬೆನಲ್ಲಿ ಹಾ. 7 ಕಾಯಿ ಬಿಟ್ಟಿದೆ. 7 ಕಾಯಿ ಅವೆ ಇದ್ರಾಗ. ನೋಡಿ, ತೂಕ ಒಂದ್ರಲ್ಲಿ ನೋಡಿ ತಡೆದಿದೆ. ಹಾ, ಹಾ 7 ಕಾಯಿ ಅವೆ. ಹಾ ಅಂದ್ರೆ ಹಿಂಗ್ ಬಿಡಬಾರ್ದು, ಇವೆರಡು ಮಾತ್ರ ಬಿಡ್ಬೇಕು. ಬಿಡ್ಬೇಕು. ಆ ಕಾಯಿ ಸ್ವಲ್ಪ ದಪ್ಪ ಆಗುತ್ತೆ. ಆವಾಗ ಸೈಜ್ ಬರ್ತೈತೆ. ಹಾ ಹಾ ಅದಕ್ಕೂ ಒಂದ್ರಕ ಕಾಂಪ್ಲೆಕ್ಸ್ ಹಾಕಿದ್ದೆ. ಹ್ಮ್ ಹ್ಮ್ ಒಂದ್ 4-5 ಸಾರಿ ಹಾಕಿದ್ದೆ. ಹ್ಮ್. ಅವು 4-5 ಸಾರಿ ಹಾಕಿದ್ಮೇಲೆ ಹ್ಮ್. ಕಾಯಿ ಹೊಡಿತೈತೆ ಮೇಡಮ್. ಓ ಅದ್ರಾಗ ವೇಸ್ಟ್ ಆಗಿಬಿಟ್ಟು ಕಾಯಿಗಳು. ಸರಿ ಸರಿ ಎಷ್ಟು ಸರಿ. ಅಂದ್ರೆ ನಾನು ತಿಂದೆ. ಹ್ಮ್ ಆದ್ರೆ ಕಾಯಿನೂ ಹೊಡಿತೈತೆ. ಹೌದೌದು. ಕಾಂಪ್ಲೆಕ್ಸ್ ಹಾಕಿದ್ರೆ ಇದ್ರಕ ಎಫೆಕ್ಟ್ ಎಫೆಕ್ಟ್ ಆಗುತ್ತೆ. ಆಗತ್ತೆ ಮೇಡಮ್. ಹಾ. ಅದು ನಮ್ಮ ರೈತರ್ಕ ಯಾರಾದ್ರೂ ಹ್ಮ್. ಟೆಸ್ಟ್ ಮಾಡ್ಬೇಕಂದ್ರೆ ಹಾಕೋಬಹುದು. ಹಾಕೊಂಡ್ಲಿ. ಹ್ಮ್. ಹಂಗೆ ಅಂತೂ ಹ್ಮ್. ಕಾಂಪ್ಲೆಕ್ಸ್ ಯಾವ್ದೇ ಕಾರಣಕ್ಕೂ ಬಳಸ್ಬಾರ್ದು. ಹಾಕಬಾರ್ದು. ಹ್ಮ್. ಯಾಕಂದ್ರೆ ನಾನೊಂದು ಗಿಡಕ್ಕೆ ಹಾಕಿ ಟೆಸ್ಟ್ ಮಾಡಿದ್ದೀನಿ. ಮಾಡಿದೀರಾ? ಹ್ಮ್. ಇದು ಇಂಪಾರ್ಟೆಂಟ್ ಒಳ್ಳೇದಾಯ್ತು ಮೇಡಮ್. ನೀವ್ ಹೇಳಿದ್ದು. ಇದು ಇಂಪಾರ್ಟೆಂಟ್. ಹಾ, ಹಾ. ಆದ್ರೆ ಇಷ್ಟ ದಿನದಿಂದ ನನ್ಗೆ ಈ ಐಡಿಯಾ ಬರಿಲ್ಲ. ಬರ್ಲಿಲ್ಲ. ನಾನು ಯಾರಿಗೂ ಹೇಳಿಲ್ಲ. ಈ ಟಿವಿನಾಗ ಇದ್ರಾಗ ಹೇಳ್ತಾ ಇದ್ದೀನಿ. ಹ್ಮ್. ಇದು ರೈತರ್ಕ ಹ್ಮ್. ಅದೊಂದು ಗಿಡದಾಗ ಮಾತ್ರ ನನಕ 4 ಕಾಯನೇ ಸಿಕ್ಕಿದ್ದು. ಹ್ಮ್. ಇನ್ನೆಲ್ಲ ಅದು ವೇಸ್ಟ್ ಆಗೈತಿ ಹ್ಮ್ ಮೇಡಮ್. ಹ್ಮ್ ಇದು ಕಾಂಪ್ಲೆಕ್ಸ್ ಯೂರಿಯಾನ ಹಾಕಿ ಟೆಸ್ಟ್ ಮಾಡಿದೀರಾ? ಹಾ ಆದ್ರೆ ಇದು ಗಿಡಕ್ಕೆ ಅದು ಯೂರಿಯಾ ಹೊಂದಾಣಿಕೆ ಆಗಿಲ್ಲ. ಆಗಲ್ಲ. ಹ್ಮ್, ಹ್ಮ್. ಆಗಲ್ಲ. ಅದು Okay. ಒಡೆದೋಗ್ತದೆ, ಕಾಯಿ ಕಾಯಿ ಹೊಡೆಯುತ್ತೆ. ಹೊಡಿತದೆ. ನಿಮ್ಗೆ ಲಾಸ್ ಆಗುತ್ತೆ. ಅದು ನಮ್ಮ ರೈತರ್ಕ ಯಾರೇ ಹಾಕ್ಲಿ ಹ್ಮ್. ಅದು ಲಾಸೆ. ಲಾಸ್. ಈಗ ಅದಕ್ಕೆ ಬರೀ ಕಾನ್ಗಿಂಡಿ, ಕಾನಿಗೆ ಹಿಂಡಿ. ಬೇವಿನ ಹಿಂಡಿ ಇದು ಹಾಕೊಂಡು ಬೆಳಿಬೇಕು. ಹ್ಮ್ ಅಂದ್ರೆ ಈ ಕಾಂಪ್ಲೆಕ್ಸ್ ಹಾಕಿದ್ರೆ ನೋಡಿ ಹೊಡ್ಕೊಂತದೆ, ಹ್ಮ್ ಕಾಯಿ ಹೊಡಿತದೆ, ನಮ್ಕ ವೇಸ್ಟ್ ಆಗ್ತದೆ. ಹ್ಮ್ ನಾವು ಏನ್ ಮುಂದಾರೆ ಹಂಗಿಲ್ಲಲ್ಲ, ಹೌದೌದು. ವೇಸ್ಟ್ ಆಗ್ಬಿಟ್ಟು. ಅಪ್ಪಾಜಿ ಇದು ಯಾವ ತಳಿ ಇದು? ಅಣ್ಣ ಆಪಲ್. ಅಣ್ಣ 99, ಹಾ. ಡಾರ್ಸೆಟ್ ಗೋಲ್ಡ್, ಹ್ಮ್. ಈ 3 ತಳಿ ಐತೆ ಮೇಡಮ್. ಹಾ ಹಾ ಅಣ್ಣ ಹಾ. ಅಣ್ಣ 99, ಡಾರ್ಸೆಟ್ ಗೋಲ್ಡ್, ಹಾ. ಈ 3 ತಳಿ ಐತೆ ನೋಡಿ. ಇದೊಂದು ತಳಿ ಹ್ಮ್. ನೋಡಿ, ಇಲ್ಲೊಂದು ಐತೆ, ಹಾ. ಇದೊಂದು ತಳಿ. ಓ ಅಂದ್ರೆ 3 ತಳಿನೂ ನೀವು ಮಿಕ್ಸ್ ಹಾಕಿದೀರಾ? ಮಿಕ್ಸ್. ಏನು ಡಿಫ್ರೆನ್ಸ್? ಇದು ಹೆಣ್ದು ಗಂಡದು ಅಂತ ಹೇಳಿಬಿಟ್ಟು ಇದು ಗಿಡ. ಓ ಅದಕ್ಕ ಇವು 3 ತಳಿ ಇರಬೇಕು. ಹಾ ಹಾ ಇವು 3 ತಳಿ ಇದ್ರೇನೆ ಕಾಯಿನು ಬರೋದು. ಹಾಗೆ. ಇಲ್ಲ ಅಂದ್ರೆ ಬರಲ್ಲ. ಇವ್ ನೀವು 1 ಎಕರೆನಲ್ಲಿ ಹಾಕ್ಬೇಕಂದ್ರೆ ಈ 3 ತಳಿನೂ ಹಾಕ್ಬೇಕು. ಯಾರು ಹಾಕಿದ್ರು ಈ 3 ತಳಿ ಹಾಕೇಬೇಕು. ಇದು ನೋಟ್ ಮಾಡ್ಕೊಳ್ಬೇಕಾಗಿರಂತಹ ವಿಚಾರ ಸ್ನೇಹಿತರೆ. ಹಾ ಇದು ಇವು 3 ಇರಬೇಕು ಮೇಡಮ್. ಇಲ್ಲ ಅಂದ್ರೆ ಕಾಯಿ ಬರಲ್ಲ. ಬರಲ್ಲ. ಸರಿ, ಇದು ಯಾವ ತರ ನೀವು ಇದ್ ಮಾಡಿದ್ರಿ? ಎಷ್ಟು ಗಿಡ? ಅದು ನಾವು ಆಪಲ್ ಗಿಡ ಕೇಳ್ತೀವಲ್ಲ, ಕೇಳಿದ ತಕ್ಷಣ ಅವರು ಇಷ್ಟು ಗಿಡಕ್ಕ ಇಷ್ಟು ಗಿಡ, ಇಷ್ಟು ಎಕರೆಗೆ ಇಷ್ಟು ಕೊಡ್ಬೇಕು, ಯಾವ ತಳಿ? ಸರಿ ಸರಿ, ಅವರೇ ಸಜೆಸ್ಟ್ ಮಾಡ್ತಾರೆ. ಡಿಸೈಡ್ ಮಾಡ್ಕೊಂಡು ನೋಡಿ. ಇವು ಮಾತ್ರ 11 ಏನೋ ಅವೆ. ಹಾ 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 ನೋಡು ಇದು. ಅವು. ಹಾ ಇದು ಇದು ಯಾವ ತಳಿ ಅಂತ ಹೇಳಿದ್ರಿ? ಅದು ಅಣ್ಣ 99. ಇದು. ಅದು. ಹಾ 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 ಇದು ಇದು ಅಣ್ಣ. ಹಾ. ಅದು ಡಾರ್ಸೆಟ್ ಗೋಲ್ಡ್. ಇದು ಯಾವುದು? ಇದು. ಇದು. ಓಕೆ ಓಕೆ. ಐತೆ ನೋಡು. ಇದು ಇದು ಡಾರ್ಕ್ ಶೇಡ್ ಗೋಲ್ಡ್ ಅಂತನಾ? ಹಾ ಸರಿ ಸರಿ ಸರಿ. ಈ 3 ತಳಿನೂ ಒಂದು ಜಮೀನಲ್ಲಿ ಹಾಕಿದ್ರೆ ಹಾಕ್ಬೇಕು. ಸರಿ. ಹಾ 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 ಇದಕ್ಕೆ ಯಾವ ರೀತಿಯಾದಂತಹ ಔಷಧಿ ಎಲ್ಲ ಬಳಸಿದ್ರಿ ನೀವು? ಮೇಡಮ್ ಇದು ವಂಗೆ ಹಿಂಡಿ, ಹಾ. ಬೇವಿನ ಹಿಂಡಿ ಇದು ಹಾಕಿದ್ದೀನಿ. ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಹಾ ಹಾ ಏನಾದ್ರೂ ಹುಳ ಅದೆಲ್ಲ ಇರೋ ಚಾನ್ಸಸ್ ಇರುತ್ತೆ? ಹಾ 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 ಬೀಳುತ್ತೆ ಅಂದ್ರೆ? ಬೀಳ್ತೈತೆ. ಬೇವಿನ ಎಣ್ಣೆ ಮಾಡಿದ್ರೆ ಈಗ ಈ ವರ್ಷ ನೀವು ಔಷಧಿನ ಸಿಂಪಡಿಸಿದೀರಾ. ನೆಕ್ಸ್ಟ್ ವರ್ಷ ಈ ಕಾಯಿ ಬಿಡೋ ಟೈಮಲ್ಲೇ, ಹೂವು ಬಿಡೋ ಟೈಮಲ್ಲೇ ಸಿಂಪಡಿಸ್ಬೇಕಾ, ಇಲ್ಲಾಂದ್ರೆ ಮಧ್ಯದಲ್ಲಿ ಹುಳ ಬಿದ್ದದೆ ಅಂದ್ರೆ ಗೊತ್ತಾದ ತಕ್ಷಣ ಮೇಂಟೈನ್ ಮಾಡ್ಬೇಕು. ನೋಡ್ತಾ ಇರ್ಬೇಕು ಗಿಡ. ಹೌದೌದೌದು.
ಅಪ್ಪಾಜಿ ಇದಕ್ಕೆ ನೀರು ಬೋರ್ವೆಲ್ ಇದೆಯಾ? ಹಾ ಐತೆ ಮೇಡಮ್, ನೋಡಿ ಐತೆ. ಬೋರ್ವೆಲ್ ಒಂದು ಹಾ. ಬೋರ್ವೆಲ್ ಇದೆ. ಒಂದು ಎಷ್ಟು ಅಡಿ ಐತೆ. ನೀರ್ ಬರ್ತಾ ಇದೆ ಈಗ? ಈಗ 100 ಅಡಿ ನೀರವೆ. ನಾನು 2 HP ಮೋಟರ್ ಹಾಕೊಂಡಿದ್ದೀನಿ. ನನಗೆ ನೀರ್ಗೆ ಏನು ಯೋಚನೆ ಯೋಚನೆ ಇಲ್ಲ. ಇನ್ನ ಒಂದ್ ಐತೆ. ಎಷ್ಟು ಇಂಚ್ ನೀರು? 1.5 ಇಂಚ್ ಮೇಡಮ್. 1.5 ಇಂಚ್ ನೀರು 1.5 ಇಂಚು ತೋಟಕ್ಕೆ ನೀರು ಆರಾಮಾಗಿ ಆರಾಮಾಗಿ ಆತೈತೆ. ಅದ್ರಾಗ ಕೃಷಿ ಹೊಂಡ ಬೇರೆ ಮಾಡ್ಸಿದೀನಿ ಅಂದ್ರೆ ಕೃಷಿ ಹೊಂಡ ಮಾಡಿಸಿದ್ದೀನಿ. ಹಾ. ಅದ್ರಾಗ ಬಿಟ್ಕೊಂಡು ಹಾ. ಈ ತೋಟಕ್ಕೆ ಕೊಡ್ಕಂತ ಇದ್ದೀನಿ. ಹಾ. ನೋಡು ಡ್ರಿಪ್ ನೀರಾವರಿ ಇದು ಯಾವ ತರ ಯೋಜನೆ? ಡ್ರಿಪ್ ಇರಿಗೇಷನ್. ಇರಿಗೇಷನ್ ಮಾಡಿದ್ದೀನಿ ನೋಡಿ. ಈ ತರ ಇವು ನೋಡು ಇವು ಹಾಕ್ಸಿದ್ದೀನಿ. ಇದ್ರಲ್ಲಿ ಅದೆಷ್ಟು ನೀರು ಹೋಗ್ತವೆ ಅಂತ ನಾನು ಅಳತೆ ಮಾಡಿರಲಿಲ್ಲ. ಆದ್ರೆ ಇವು ಹಾಕ್ಸಿ ಇದ್ರಾಗ ಬಿಡ್ತಾ ಇದ್ದೀನಿ ಮೇಡಮ್. ಎಷ್ಟು ಅವರ್ ಬಿಡ್ತೀರಾ ಅಪ್ಪಾಜಿ? 1 ಅವರ್, ಒಂದು ದಿವಸಕ್ಕ 1 ಅವರ್ ಉಣಿದೆ ಅವಾಗ ಈ ಫಸಲು ಬರ ತನಕನು ಒಂದು ಗಿಡ ಇದು 3 ದಿನಕ್ಕ 1 ಅವರ್ ಬಿಡೇನೆ. ಈಗ ದಿನ 1 ಅವರ್ ಬಿಡ್ಬೇಕು ಬೇಸಿಗೆ. ಬೇಸಿಗೆ ಏನು ವಿಪರೀತ ಬಿಸಿಲು ಮನುಷ್ಯನೇ ಇರಕ್ಕಾಗಲ್ಲ ಅಂತದ್ರಾಗ ದಿನ 1 ಅವರ್ ನಾನು ಬಿಡ್ತಾ ಇದ್ದೀನಿ. ಹೌದು, ಇದು ನಾನು ರೆಡಿ ಮಾಡ್ಕೊಂಡಿರೋ ಗಿಡ ಅಂದ್ರೆ ಸ್ವಂತ ನಾನೇ ಕಸಿ ಮಾಡ್ಕೊಂಡು. ಇದು ಕಸಿ ನೀವೇ ಮಾಡಿರೋದು? ಇದು ಕಸಿ ನಾನೇ ಮಾಡಿರೋದು. ಆದ್ರೆ 15 ಕಾಯಿ ಬಿಟ್ಟಿತ್ತು. ಇದು 15 ಕಾಯಿನು ಇಷ್ಟಿಷ್ಟು ಗಾತ್ರ ಇದ್ವು. ಆಲ್ರೆಡಿ ಹಣ್ಣುಗಳಾಗ್ಬಿಟ್ವು. ತೆಗೆದು ಬಿಟ್ಟಿದ್ದೀನಿ. ತೆಗೆದ ಮೇಲೆ ನೋಡಿ ಮೇಡಮ್, ಇಷ್ಟು ಹೂವು ಬಿಟ್ಟಿದೆ. ಈಗ ನೋಡಿ ಮೇಡಮ್, ಹೂವ ಇದು ಹಾರ್ವೆಸ್ಟ್ ಆಗ್ಬಿಟ್ಟೈತೆ ಮೇಡಮ್. ಹೂವ ಬಂದು ಡ್ರಾಪ್ ಆಗ್ಬಿಟ್ಟೈತೆ. ಇದು ನೋಡಿ ಮೇಡಮ್, 15 ಕಾಯಿ ಬಿಟ್ಕೊಂಡಿದೆ ಕಾಯಿ. ಹೌದು ನೋಡಿ, ಇದು ಪಿಂದೆ ಐತೆ ನೋಡಿ ಮೇಡಮ್. ನೋಡಿ ಮೇಡಮ್, ಪಿಂದೆ ಆಗೈತೆ. ಪರವಾಗಿಲ್ಲ, ನೀವು ಕಸಿ ಮಾಡಿನೂ ಸಕ್ಸಸ್ ಆಗಿದ್ದೀರಾ. 15 ಕಾಯಿ ಬಿಟ್ಟಿತ್ತು ಮೇಡಮ್. ಇದು ಇಷ್ಟೇ ಗಿಡ 15 ಕಾಯಿ ಇದ್ವು ಮೇಡಮ್. ಈ ಗಿಡದಲ್ಲಿ ನಾನು 15 ಕಾಯಿನು ತೆಗೆದು ಬಿಟ್ಟೆ. ಅಂದ್ರೆ ಹಣ್ಣಾಗದರ್ಕ ಇದ್ವು ನೋಡಿ ಮೇಡಮ್. ಇಲ್ಲೊಂದ್ ಐತೆ ಪಿಂದೆ ನೋಡಿ ಮೇಡಮ್, ಈ ತರ ಬರ್ತೈತೆ. ಇದೇ ತರ ಸೇಮ್ ಪಿಂದೆ ಬರೋದು ಹಿಂಗೆ. ಹಿಂಗ್ ಬಂದು ಉದ್ದಕ್ಕೆ ಆಗ್ತದೆ. ಆಮೇಲೆ ಅದು ಶೇಪ್ ತಿರುಗ್ತೈತೆ. ಉದ್ದ ಬಂದು ಆಮೇಲೆ ಗುಣ ತಿರುಗ್ತೈತೆ. ಆಮೇಲೆ ಕಲರ್ ಬರೋದು ಚೇಂಜ್ ಆಗಿಬಿಡ್ತೈತೆ. ಇವಾಗ ಈ ಒಂದು ಹೂವ ಈ ತರ ಪಿಂದೆ ಆಗಿ ಒಂದು ಕಾಯಿ ಬರಕ್ಕೆ ಎಷ್ಟು ದಿವಸ ಬೇಕು? 5 ತಿಂಗಳ ಬೇಕು ಮೇಡಮ್. ಹೌದಾ? ಇದು ಇವಾಗ ಪಿಂದೆ ಆಗೈತಲ್ಲ, ಇದು ಹಣ್ಣಾಗ್ಬೇಕು ಅಂದ್ರೆ 5 ತಿಂಗಳ. ಇವಾಗ ಈ ಹೂವ 5 ತಿಂಗಳು ಬೇಕು ಕಾಯಿ ಆಗಕ್ಕೆ. ಮತ್ತೆ ನಿಮ್ಗೆ 5 ತಿಂಗಳಿಗೆ ಕಾಯಿ ಆಗುತ್ತೆ? ಆಗುತ್ತೆ. ಸರಿ ಸರಿ. ತುಂಬಾ ಗಿಡದಲ್ಲಿ ಇನ್ನು ಹೂವ ಇದೆ, 5 ತಿಂಗಳಿಗೂ ಬರುತ್ತೆ. ಆದ್ರೆ ಇದ್ರೂನು ಇವಾಗ ಅದು ಕಚ್ಚಲ್ಲ ಮೇಡಮ್. ಸೀಸನ್ ಈ ಪ್ರೀತ ಬಿಸಿಲು, ಆ ಬಿಸಿಲಲ್ಲಿ ಅದು ನೋಡಿ ಈ ತರ ಎಲ್ಲ ಒಣಕೊಂಡ್ಬಿಡ್ತೈತೆ ನೋಡಿ ಮೇಡಮ್. ಈಗ ಈ ತರ ಡ್ರಾಪ್ಸ್ ಆಗೋಗ್ಬಿಡ್ತೈತೆ. ಫುಲ್ ಬಿಸಿಲು ಅಲ್ಲ ಮೇಡಮ್. ಬಿಸಿಲು ಇಲ್ದಿದ್ರೆ ಆಗ್ಬಿಡೋದು, ಕಚ್ಕೊಂಡ್ಬಿಡೋದು. ಆದ್ರೂ ಕಚ್ಚೈತೆ ನೋಡಿ ಮೇಡಮ್. ಇಲ್ಲೊಂದ್ ಪಿಂದೆ ಐತೆ ನೋಡಿ ಮೇಡಮ್. ಇಲ್ಲಿ ಒಂದ್ ಐತೆ ಪಿಂದೆ. ಅದೇ ಇಷ್ಟು ಬಿಸಿ ಇದ್ರೂನು ಆದ್ರೂ ಪಿಂದೆ ಕಚ್ಚೈತೆ. ಆದ್ರೆ ನಾನ್ ತಯಾರು ಮಾಡಿರೋದು ಇದು. ಇದೊಂದು ಗಿಡ ಮಾತ್ರ ತಯಾರು ಮಾಡಿದೀರಲ್ವಾ? ಈಗ 1 ಎಕರೆನಲ್ಲಿ ಹಾಕಿದೀರಾ. ಇನ್ನು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಕರೆ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಏನಾದ್ರು? ಇಲ್ಲ ಮೇಡಮ್, ಜಮೀನೇ ಇಷ್ಟು. ಇದನ್ನೇ ಬಾಣವಾಗಿ ನೋಡ್ಕೊಂಡು ನಾನ್ ಬೇರೆ ಎಲ್ಲಿ ಹೋಗಿ ಅಲ್ಲಿ ಇಲ್ಲಿ ಯಾಕೆ ಮಾಡ್ಬೇಕು ಇದನ್ನೆಲ್ಲ ಒಬ್ರೇ ಮೇಂಟೈನ್ ಮಾಡ್ತಿದ್ದೀರಾ? ಸಾಕು ಮೇಡಮ್. ಒಬ್ಬರಿದ್ರೆ ಮಸ್ತು. ಒಬ್ರಿದ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಮೇಂಟೆನೆನ್ಸ್ ಮಾಡ್ಕೊಬಹುದು. ಏನು ಇದಕ್ಕೇನು ಕೂಲಿಯವ್ರ ಏನು ಅವಶ್ಯಕತೆ ಇಲ್ಲ. ಏನು ಇಲ್ಲ. ಆಗ ನೀವೇ ಬಂದು ಕಳೆ ಹೊರ್ಕೊಂಡು ಅದು ತೆಗಿಯಂಗಿಲ್ಲ ಮೇಡಮ್. ಅದು ಇರ್ಬೇಕು. ಬ್ಯಾಸ್ಗ್ಯಾಗ ಕಳೆ ತೆಗಿಯಂಗಿಲ್ಲ. ಮಳೆಗಾಲದಾಗ ಕಳೆ ತೆಗಿಬೇಕು. ಬ್ಯಾಸ್ಗ್ಯಾಗ ಕಳೆ ಇರ್ಬೇಕು. ಯಾಕೆ ಗೊತ್ತಾ? ಈ ಮೇಲಿನಿಂದ ಕಾಯಿ ಉದುರ್ತೈತೆ. ಆ ಉದುರಿದ ಕಾಯಿ ಅದು ಕೇಟ್ ಆಗ್ಬಾರ್ದು. ಹುಲ್ಲಿದ್ರೆ ಮೆತ್ತಗ ಕುತ್ಕತೈತೆ. ಅದೇ ಗಟ್ಟಿದ್ರೆ ಗಾಯ ಆಗುತ್ತೆ. ಗಾಯ ಆಯ್ತು ಅಂದ್ರೆ ವೇಸ್ಟ್ ಆಯ್ತು. ಅದು ನಾವು ಮಾರಾಟಕ್ಕಾಗಲ್ಲ. ಅದೇ ಮೆತ್ತಗ ಕುತ್ಕೊಂಡ್ರೆ ಅದು ನಾವು ಮಾರ್ಬಹುದು. ಅದ್ರಕ್ಕೆ ಎಫೆಕ್ಟ್ ಏನು ಆಗಿರಲ್ಲ. ಅದು ಮೇಡಮ್ ಇದು ಐಡಿಯಾ. ಸರಿ ಸರಿ ಸರಿ. ಇವಾಗ ನೀವು ಕಾಯಿ ಆಪಲ್ ಬೆಳಿಬೇಕು ಅಂತ ಮನ್ಸ್ ಮಾಡಿದ್ರಲ್ಲ, ಅವಾಗ ನೀವು ಒಂದ್ 4-6 ಜನ ಹತ್ರ ನೀವು ಮಾತಾಡಿರ್ತೀರಾ, ನಾನು ಈ ತರ ಆಪಲ್ ಬೆಳಿಬೇಕು ಅಂತ ಅನ್ಕೊಂಡಿದೀನಿ. ಏನಂದ್ರು ನಿಮ್ಗೆ ಎಲ್ಲಾರು? ಅಯ್ಯ ನಮ್ ಕಡೆ ಆಗೋದೇ ಇಲ್ಲ ಅಂತಾರೆ. ಅಂದ್ರು. ಧೈರ್ಯ ಮಾಡಿ ಎಲ್ಲಾರು ನಿಮ್ಗೆ ಎಂಕರೇಜ್ ಮಾಡೋರು ಇರಲ್ಲ. ಎಲ್ಲ ಲಾಸ್ ಮಾಡ್ಕೊಂಡ್ಬಿಡ್ತೀಯಾ, ಯಾಕೆ ಆಗ್ತೀಯಾ ಆತರ ಮಾತು ಬರುತ್ತೆ. ಹೌದು ಮೇಡಮ್. ಸುಮ್ನೆ ಏನ್ಕ ನಿನ್ಕೇನ್ ತಿಕ್ಲಿಡ್ದೈತೆ ಏನ್ ಆಗ್ತೀಯ ಅಂತಂದು ಅಂದ್ರು ಮೇಡಮ್. ಆದ್ರೂ ನಾನು ದೇವ್ರ ಅವನೇ. ಹೌದು, ನನ್ ಕಾತದ ನಂಬಿಕೆ ನನ್ಗಿತ್ತು ಮೇಡಮ್. ಇಲ್ಲ ಅಂದಿದ್ರೆ ನಾನು ಧೈರ್ಯ ಮಾಡಿದಿರಲ್ಲ ನೀವು. ಈ ಕೆಲಸ ನಾನ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ನನ್ ನಂಬಿಕೆ ಇತ್ತು. ನಂದ್ರಾಗ ಬೆಳೆ ಬೆಳಿತೀನಿ, ನಂದ್ರಾಗ ಆತದ. ಯಾರು ಏನಾದ್ರು ಹೇಳಿ ಬೆಳೆದೇ ತೋರಿಸ್ಬೇಕು ಅನ್ನೋದು ಒಂದು ಛಲ ಬಂದ್ಬಿಡ್ತು ಮೇಡಮ್ ನನ್ಗೆ.
ಆದ್ರೆ ಅದು ರೈತರಿಗೆ ಇರ್ಬೇಕದು. ಆದ್ರೆ ಆ ಛಲ ಹೆಂಗಿತ್ತು ಫಲಾನು ಹಂಗೆ ಕೊಡ್ತು ಮೇಡಮ್. ಕೊಡ್ತು. ಹ್ಮ್ ನಿಮ್ಗೆ ಇವಾಗ ಲಾಭ ನನಗೆ ಆಗಿದೆ. ಮೋಸ ಮಾಡಿಲ್ಲ ದೇವ್ರು. ಹಾ. ಅಲ್ಲ ನಾನು ಮಾಡಿದೆ, ದೇವ್ರು ಕೊಟ್ಟಿದ್ದು. ಕೊಟ್ಟಿದ್ದು. ನನಗೆ ಮೋಸ ಕಷ್ಟಪಟ್ರೆ ಫಲ ಇದ್ದೇ ಇರುತ್ತೆ. ನನಗೆ ಮೋಸ ಮಾಡಿಲ್ಲ ಹ್ಮ್. ಮೇಡಮ್ ದೇವ್ರು. ಹ್ಮ್. ದೇವ್ರು ಕೊಟ್ಟ ಮೇಡಮ್. ಸಾಕು ಮೇಡಮ್, ನನ್ಗೆ ಫುಲ್ಲು ನೆಮ್ಮದಿ ಆಗಿತ್ತು. ನನ್ ಖುಷಿನೂ ಆಯ್ತು ಎಲ್ ಮೇಡಮ್. ನೋಡಿದ್ರು ನೀವೇ, ಬಸ್ಸಲ್ಲೂ ನೀವೇ, ಹೌದು ಮೇಡಮ್. ಎಲ್ಲಾದ್ರೂ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಡಿಸ್ಕಷನ್ ಅಲ್ಲೂ ನೀವೇ, ಹೌದು ಮೇಡಮ್. ಎಲ್ಲಾ ಕಡೆ ನೀವೇ. ಹೌದು ಮೇಡಮ್. ಒಂದು ಚಿಕ್ಕ ಪಾಪುಯಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳವರೆಗೂ ಮಾತಾಡ್ತಾ ಇದ್ದಾರೆ. ಹೌದು ಮೇಡಮ್. ಒಬ್ಬ ರೈತ ನೋಡಿ ಲೋಕಲ್ ಅಲ್ಲಿ, ಹೌದು. ಅದು ಹಳ್ಳಿನಲ್ಲಿ ಎಲ್ಲೋ ಕಾಶ್ಮೀರಲ್ಲಿ ಬೆಳೆಯೋ ಆಪಲ್ ನ ಇಲ್ಲಿ ಬೆಳೆದು ಸಕ್ಸಸ್ ಆಗಿದ್ದಾರೆ ರೈತರು. ಹೌದು. ಅವ್ರು ನೋವು ಒಂದ್ಸಲ ಮಾತಾಡ್ಸ್ಕೊಂಡ್ ಬರ್ಬೇಕಲ್ಲ, ನೋಡ್ಕೊಂಡ್ ಬರ್ಬೇಕಲ್ಲ ಅಂತ ಜನನೇ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಮೇಡಮ್, ನಾನು ಓದಿರ್ಲಿಲ್ಲ. ಹೌದು. ಅದು ಎಷ್ಟು ಓದಿದಿರಾ? important. ಹೌದು, ನಾನು ಕೇಳೋದ್ ಬರ್ತೆ. ಎಷ್ಟು ಓದಿದ್ರಿ? ಓದಿರ್ಲಿಲ್ಲ ಮೇಡಮ್. ಯಾವ್ದೋ ಒಂದನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಒಳಗಡೆನೆ. ಹಾ. ಮುಂದಕ್ಕೆ ಓದಿರ್ಲಿಲ್ಲ ಮೇಡಮ್ ನಾನು. ಸೈನ್ ಹಾಕ್ತೀರಾ ಇಲ್ಲ ಬಟ್ಟ ಹೇಗೆ ಇಲ್ಲ ಸೈನ್ ಹಾಕ್ತೀರಾ? ಸೈನ್ ಹಾಕಷ್ಟು 3ನೇ ಕ್ಲಾಸ್ ಓದಿದ್ದೀರಾ? ಅಷ್ಟೇ. ಅಷ್ಟು ಓದಿ ಆದ್ರೆ ಯೂಟ್ಯೂಬ್ ನೋಡ್ಕೊಂಡು ಇಷ್ಟು ಕೆಲಸ ಮಾಡ್ಕೊಂಡು ಗ್ರೇಟ್ ಇಷ್ಟು ಮಾಡಿದ್ದೀನಿ ಮೇಡಮ್. ಮಾಡಿದೀರಾ. ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, 3ನೇ ಕ್ಲಾಸ್ ಓದಿರುವಂತ ಒಬ್ಬ ಸಾಮಾನ್ಯ ರೈತ ಈಗ ಆಪಲ್ ಅನ್ನ ಬೆಳೆದು ಯಶಸ್ಸನ್ನ ಕಂಡು ಮಾದರಿ ರೈತ ಆಗಿದ್ದಾರೆ. ಇಡೀ ಕರ್ನಾಟಕದ ಜನತೆ ಹೆಮ್ಮೆ ಪಡುವಂತ ವಿಚಾರ ಇದು. ಅಪ್ಪಾಜಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸರಿ. ಒಂದು ಗಿಡದಲ್ಲಿ 5 kg ಆಪಲ್ ಸಿಗ್ತೈತೆ ಅಂತ ನಾನು ನಿರೀಕ್ಷೆ ಮಾಡ್ಕೊಂಡಿದ್ದೀನಿ. ಅವಾಗ ಒಂದು 850 kg ಮೊನ್ನೆಕಾಗಿತ್ತು. ಈಗ ಏನು 1 ಟನ್ ಹೋಗಿರ್ಬೋದು. ಇನ್ನ ಐತೆ. ಇನ್ನ ಎಷ್ಟು ಬರ್ತೈತೆ ಅಂತ ಲಾಸ್ಟ್ನಾಗ ಕನ್ಫರ್ಮ್ ಮಾಡ್ಕೊಬೇಕು ಮೇಡಮ್. 5 kg ಅಂತೂ 5 kg ಮೇಲೆನೆ ಪಕ್ಕ 5 kg ನಾನು ಲೆಕ್ಕ ಹಾಕೊಂಡಿದ್ದೀನಿ. ಒಂದು ಗಿಡಕ್ಕ 442 ಗಿಡ. ಒಂದು ಗಿಡಕ್ಕ 5 kg ಲೆಕ್ಕ ಹಾಕೊಂಡಿದ್ದೀನಿ. ಅಂದ್ರೆ 2 ಟನ್. 2 ಟನ್ಕ ಲೆಕ್ಕ ಹಾಕೊಂಡಿದ್ದೀನಿ. ಈಗಾಗಲೇ 1.5 ಲಕ್ಷ ಕ್ಯಾಸು ಬಂದಿದೆ. ಲಾಭ ಬಂದಿದೆ. ಇನ್ನ ನಾನು 4-5 ದಿವಸ ಆಯ್ತು ನಾನು ಲೆಕ್ಕ ಹಾಕಿ ಅಮೌಂಟ್ 1.5 ಲಕ್ಷ ಐತೆ. ಅಲ್ಲಿಂದ ಈಚಿಂದು ಇನ್ನ ಎಷ್ಟೈತೆ ಅದ್ರ ಲೆಕ್ಕ ಹಾಕಿರಲಿಲ್ಲ. ಒಟ್ನಾಗಿ 2 ಟನ್ಕ್ ಲೆಕ್ಕ ಹಾಕೊಂಡಿದ್ದೀನಿ. ನೋಡೋಣ ಮೇಡಮ್, ಹೆಚ್ಚನ ಆಗ್ಲಿ ಇಲ್ಲ ಕಡಿಮೆನ ಆಗ್ಲಿ ನನಗೇನು ಖುಷಿನೇ. ಜಾಸ್ತಿ ಜಾಸ್ತಿನ ಆಗ್ಲಿ ಇಲ್ಲ ಕಡಿಮೆನ ಆಗ್ಲಿ ಇದೆ ಫಸ್ಟ್ ಬೆಳೆ. ನೋಡೋಣ ಮೇಡಮ್, ಸೆಕೆಂಡ್ ಬೆಳೆ ನೋಡೋಣ. ಇವಾಗ ಇದು ಆಪಲ್ ಎಲ್ಲ ಬೆಳೆಯೋದಿಕ್ಕೆ 1 ಎಕರೆ 4 ಗುಂಟೆ ಅಂತ ಹೇಳಿದ್ರಲ್ವಾ? ಹೌದು ಮೇಡಮ್. ಎಷ್ಟು ನಿಮ್ಗೆ ವೆಚ್ಚ ತಗಲ್ತು? ಎಷ್ಟು ನಿಮ್ ಖರ್ಚಾಯ್ತು ಇದಕ್ಕೆ? 3 ಲಕ್ಷ ಬಿದ್ದೈತೆ ಮೇಡಮ್. 3 ಲಕ್ಷ. 3 ಲಕ್ಷ. ಯಾವ್ದ್ಯಾವ್ದಕ್ಕೆ ಅಂತ ಒಂದ್ ಸ್ವಲ್ಪ ಹೇಳ್ತಾ ಹೋಗ್ತೀರಾ? ಗಿಡಕ್ಕ, ಗುಣಿಕ್ಕ, ಏನೋ ಗೊಬ್ಬರಕ್ಕ, ಕಾನ್ಗಂಡಿ, ಬೇವಿನ ಹಿಂಡಿ ಅದೆಲ್ಲ ಸೇರಿ ಈ 3 ಸೈಡು ಕಾಂಪೌಂಡು ಅದು ಸೇರಿ, ಕಾಂಪೌಂಡ್ದು ಸೇರಿ, ಗಿಡದ್ದು ಸೇರಿ, ಕಂಬಿ ಕಾಂಪೌಂಡು ಅದ್ರದ್ದು ಎಲ್ಲಾ ಸೇರಿ ನನ್ಗೆ 3 ಲಕ್ಷ ಬಿದ್ದೈತೆ ಮೇಡಮ್. ಬಿದ್ದಿದೆ. ಗಿಡಕ್ಕೆ ಎಷ್ಟಾಯ್ತು ಅಂತ ಅಂದ್ರೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ನಿಮ್ಮನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಜನ ಅವರು ಒಂದು ಧೈರ್ಯ ಮಾಡಿ ಈ ತರ ಒಂದು ಗಿಡಕ್ಕ 300 ರೂಪಾಯಿ ಕೊಟ್ಟು ನಾನು ತಂದಿದ್ದೀನಿ ಮೇಡಮ್. ಒಂದು ಗಿಡ 300 ರೂಪಾಯಿ. ಈಗ ಮೊನ್ನೆ ಯಾವಾಗ ಫೋನ್ ಮಾಡಿದ್ದೆ ಅವ್ರಿಗೆ ಸಚಿನ್ ಬಾಲ್ಕೊಂಡವರ್ಕ, ಅವರು ಈಗ ಇನ್ನ ಕಡಿಮೆ ಆಗೈತಪ್ಪ ಅಂತಂದ್ರು. ಎಷ್ಟು ಕಡಿಮೆ ಆಗೈತೆ ಅಂತ ನಾನು ಕೇಳಿಲ್ಲ, ಗೊತ್ತಿಲ್ಲ ನನಗೆ. ಆದ್ರೂ ಕಡಿಮೆ ಆಗೈತಪ್ಪ ಇವಾಗ ಅಂತಂದ್ರು. ಅವರು ಏನು ಹಂಗೇನು ಮಾರ್ಬಿಡಕ್ಕಾಗಲ್ಲ. ನಾನು 500 ಹೇಳಿದ್ರು ಮಾರ್ಬಿಡಕ್ಕಾಗಲ್ಲ, ನಾನು 100 ಹೇಳಿದ್ರು 100ಕ್ಕೆ ಅವ್ರು ಕೊಡೋಕ್ಕಾಗಲ್ಲ. ಅವ್ರದ್ದು ಅಂತ ಒಂದು ಫಿಕ್ಸ್ ಇರ್ತೈತೆ. ಅದ್ರ ಮೇಲೆ ಆಗ್ಬೋದು. ಮಳೆಗಾಲಕ್ಕೆ ಜಾಸ್ತಿ ಆಗಿಬಿಡ್ತದೆ. ಈಗ ಬೇಸಿಗೆ ಸ್ವಲ್ಪ ಕಡಿಮೆ ಇರ್ಬೋದು. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಇಷ್ಟೇ ಮೇಡಮ್. ಆಮೇಲೆ ಗೊಬ್ಬರಕ್ಕೆ ಎಷ್ಟು ಖರ್ಚಾಯ್ತು ಅಂದಾಜು? ಅದೆಲ್ಲ ನಾನು ಟೋಟಲ್ 3 ಲಕ್ಷ ಲೆಕ್ಕ ಹಾಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಇದಕ್ಕಿಷ್ಟು ಅಂತ ನನ್ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಇಟ್ಟಿಲ್ಲ. ಒಟ್ಟು ಅಮೌಂಟ್ ಇಷ್ಟಾಯ್ತು. ಇದು ನನ್ ಲೆಕ್ಕ. ನಾನ್ಕ ಓದಿದ್ರೆ ಅದು ಬರ್ಕೊಳೋದು ಅದು ಇದು ಇತ್ತು. ನಾನು ಓದಿಲ್ಲ. ಯಾಕೆ ಹೇಳ್ದೆ ಅಂದ್ರೆ, ಕೆಲವ್ರು ಹೇಳ್ತಾರೆ ಇವಾಗ ಹಾಕುವಂತ ಇಂಟ್ರೆಸ್ಟ್ ಇರೋರು ಇವಾಗ ಗಿಡಗಳಿಗೆಲ್ಲ ಇಷ್ಟು ಖರ್ಚಾಗತ್ತೆ, ಗೊಬ್ಬರಕ್ಕೆ ಇಷ್ಟು ಖರ್ಚಾಗತ್ತೆ, ಮತ್ತೆ ಇದು ಅವರೇ ಭಾಗ ಮಾಡ್ಕೊಂಡ್ಬಿಡ್ತಾರೆ. ಹೌದು. ಅದು ಮತ್ತೆ ನೀವು ಇವಾಗ ಕಲ್ಲಿನ ಕಾಂಪೌಂಡ್ ಮತ್ತೆ ಇದು ಕಂಬಿ ಎಲ್ಲ ಹಾಕ್ಸಿದೀರಾ, ಅದಕ್ಕೊಂದ್ ಎಷ್ಟಾಗತ್ತೆ? ಯಾಕಂದ್ರೆ ಇವಾಗ ನಮ್ಮ ಒಂದು ಪ್ರದೇಶದಲ್ಲಿ ಕಲ್ಲು ಕಂಬಿದಕ್ಕೆ ಒಂದ್ ರೇಟ್ ಇರುತ್ತೆ. ಆಮೇಲೆ ಬಿಜಾಪುರ, ಬಾಗಲಕೋಟೆ ಆ ಕಡೆಯವ್ರಿಗೆ ಒಂದು ಸ್ವಲ್ಪ ರೇಟ್ ಇರುತ್ತೆ. ಅವಾಗ ನೀವು ಇಲ್ಲಿ ಇಷ್ಟು ಖರ್ಚಾಯ್ತು ಅಂದ್ರೆ ಅವ್ರೆಲ್ಲ ಅಂದಾಜು ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಕೇಳಿದ್ರು. ಬಿಡಿ, ಇಲ್ಲಿಂದ ಹಂಗ್ 3 ಲಕ್ಷ ಬೀಳಲ್ಲ ಎಲ್ಲ. ಯಾಕಂದ್ರೆ ಈ ಗೊಬ್ಬರಗಳು ಮಾತ್ರ, ಗೊಬ್ಬರಗಳದ್ದು ಎಷ್ಟಾಗ್ತದ ಅಷ್ಟೇ ಎಲ್ಲ. ಒಂದು 20-30 ಸಾವಿರದ ಒಳಗಡೆ ಇನ್ನ
ಬಂದಿದ್ದೆಲ್ಲ ಲಾಭನೇ. ಹೌದು ಕೂಲಿಯವರಿಲ್ಲ, ಮೇಂಟೆನೆನ್ಸ್ ಇಲ್ಲ, ಒಬ್ಬರಿದ್ರೆ ಓಕೆ ಸಾಕು ಸಾಕು. ತೋಟ 2 ಎಕರೆ ಇರಲಿ 3 ಎಕರೆ ಇರಲಿ ಮೇಂಟೈನ್ ನೋಡ್ಕೋಬಹುದು, ಮಾಡ್ಕೊಂಡು ಒಬ್ಬರೇ ಹೋಗ್ಬೋದು. ಸಾಕು. ಓಕೆ ಇಷ್ಟೇ ಮೇಡಮ್. ಇವಾಗ ಚಿಲ್ಲರೆ ಬೆಳೆಗಳಲ್ಲಿ ತರಕಾರಿ ಬೆಳೆನಲ್ಲೆಲ್ಲ ಕಳೆ ಉರಿಬೇಕು, ಅಯ್ಯೋ ಕಳೆ ಕೀಳಾಕ ಏನ್ 500 ರೂಪಾಯಿ ಕೂಲಿ ಒಂದು ಆಳಿಗಳು ಲೇಬರ್ ಸಿಗಲ್ಲ. ಬರಕ. ಹೌದು 500 ರೂಪಾಯಿ ಒಂದು ಲೇಬರ್ ಬಂದ್ರು ಅಂದ್ರೆ 500 ರೂಪಾಯಿ. 500 ರೂಪಾಯಿ ನಾವ್ ಯಾವ್ದ್ರಾಗ ಬೆಳೆಯೋದು? ಹೌದೌದು ಬೆಳೆಯಕ್ ಆಗಲ್ಲ ಮೇಡಮ್. ಒಳ್ಳೆ ಪ್ಲಾನ್ ಮಾಡಿದೀರಾ ಅಪ್ಪಾಜಿ. ಉಳ್ಳಾಕ ಬಿತ್ತಾಕ ಇದ್ರಕ್ಕೆ ಸರಿ ಆಗ್ತದೆ. ಹೌದು ಇನ್ನ ರೈತನ ನಾನು ದುಡ್ದ್ಬಿಟ್ಟು ಏನ್ ತಿನ್ನೋದು? ಹೌದು ಏನು ಸಿಕ್ಕಲ್ಲ ಮೇಡಮ್, ಸಿಕ್ಕಲ್ಲ ಅವಾಗ. ಸಿಕ್ಕಲ್ಲ. ಹ್ಮ್ ಅದಕ್ಕೆ ಇದ್ರಾಗ ಹ್ಮ್. ಈ ಸಣ್ಣ ಪಣ್ಣ ನೀರ ಇರೋಂಥವ್ರು, 1 ಎಕರೆ 2 ಎಕರೆ ಜಮೀನು ಇರೋಂಥವ್ರು ಇದನ್ನ ಬೆಳ್ಕೊಂಡು ಆರಾಮಾಗಿ ಸುರಕ್ಷಿತವಾಗಿರ್ಲಿ, ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನನ್ನಂಗೆ ಅವರು ಹ. ಆರಾಮಾಗಿರ್ಲಿ, ನಿಮ್ಮನ್ನ ಮಾದರಿ ತಗೊಂಡು 4 ಜನ ಹ್ಮ್ ಇದನ್ನ ಬೆಳಿಬಹುದು, ಧೈರ್ಯವಾಗಿ ಬೆಳಿಬಹುದು. ಬೆಳಿಲಿ ಮೇಡಮ್. ಅದೇ ನನಗೂ ಖುಷಿ. ಹಾ ಹಾ ನನ್ನಂಗೆ ಅವರು ಇರ್ಲಿ. ಅಪ್ಪಾಜಿ ಒಟ್ಟಾರೆ ನಿಮ್ಗೆ ಎಷ್ಟು ಲಾಭ ಬಂದಿದೆ ಈ ಇದೆಲ್ಲ ಖರ್ಚೆಲ್ಲ ಹೋಗಿ? ಮೇಡಮ್ ಈಗ 1.5 ಲಕ್ಷ ಆಗಿದೆ. ಹಾ. ಆಯ್ತಾ? ನಾನು 3-4 ದಿನ ಆಯ್ತು ಲೆಕ್ಕ ಹಾಕಿ ಕೌಂಟಿಂಗ್ ಮಾಡಿದೆ. 1.5 ಲಕ್ಷ ಬಂದೈತೆ ನನಗೆ. ಇನ್ನೂ ಬರ್ತೈತೆ. ಎಷ್ಟು ಬರ್ತೈತೆ ಅನ್ನೋದು ಲೆಕ್ಕ ಹಾಕ್ಕೊಬೇಕು. ಈ 4-5 ದಿನದಿಂದ ಎಷ್ಟಾಗಿದೆ ಅನ್ನೋದು ನಾನು ಲೆಕ್ಕ ಹಾಕಿರಲಿಲ್ಲ. ಅದು ಎಷ್ಟು ಲೆಕ್ಕ ಹಾಕ್ಬೇಕು ಅಂತ ಇದೆಲ್ಲ ಕಡೆಯಾಗಿ ಬಿಡ್ಬೇಕು. ಆಮೇಲೆ ಲೆಕ್ಕ ಹಾಕ್ತೀನಿ. ಆಮೇಲೆ ಲೆಕ್ಕ ಹಾಕ್ತೀನಿ ಎಷ್ಟಾಯ್ತು ಏನು ಎತ್ತ ಅಂತ. ನಂದು ಖರ್ಚು ಎಷ್ಟು ಹೋಗೈತೆ, ಲಾಭ ಎಷ್ಟು ಬಂದೈತೆ. ಆಮೇಲೆ ಇವಾಗ ಇದು ಒಂದ್ಸಲ ನೆಟ್ರೆ ಇದು ಅಮ್ಮಮ್ಮ ಅಂದ್ರೆ ಎಷ್ಟು ವರ್ಷ ಬೆಳೆ ಕೊಡುತ್ತೆ? ಒಂದ್ 25 ವರ್ಷ ಇರ್ತೈತೆ ಮೇಡಮ್. 25 ವರ್ಷ ತಾಪತ್ರನೇ ಇಲ್ಲ. ತಾಪತ್ರನೇ ನೀವು ಇಲ್ಲ. ಗೊಬ್ಬರ ನೀರು ನಾವು ನೋಡ್ಕೊಳೋದ್ರ ಮೇಲೆ ಇರ್ತೈತೆ, ಲೈಫ್ ಇರ್ತೈತೆ ಇದು. ಹೌದು. 50 ವರ್ಷ ಆದ್ರೂ ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಮೇಡಮ್. ಇದು 50 ವರ್ಷ 50 ವರ್ಷನೂ ಇರ್ತೈತೆ. ಇಲ್ಲ ಈ ವರ್ಷದಾಗೆ ಆಗಲ್ಲ ಅಂತ ಬಿಟ್ಟು ಹಾಕಿದ್ರೆ ಆಗಲ್ಲ. ನೀರು ಒಂದ್ ಸ್ವಲ್ಪ ದಿನ ಕಟ್ಟದ ಬಿಟ್ರೆ ಅಷ್ಟೇ ಒಣಗ್ತು. ಇದು ನಾವು ನೋಡ್ಕೊಳೋದ್ರ ಮೇಲೆ ಡಿಪೆಂಡ್. ಒಟ್ಟಾಗಿ ಇದು ಮರ ಆತದೆ, ಮರ ಆಗಾಕ್ ನಾನು ಬಿಡಲ್ಲ. ಕಟಾವ್ ಮಾಡಿ ಒಂದು ಮಟ್ಟಕ್ಕೆ ಎಷ್ಟು ಅಡಿನಲ್ಲಿ? ಅದೇ ನನ್ನ ಮಟ್ಟನಿಂದ ಸ್ವಲ್ಪ ಸ್ಟ್ರೈಟ್, ಆಮೇಲೆ ಅಷ್ಟಕ್ಕೆ ಇಟ್ಕೊಂತೀನಿ. ಕಾಯಿ ಅನ್ಸ್ಬೇಕು ಮೇಡಮ್, ಆ ಮಟ್ಟಕ್ಕೆ ಇಟ್ಕೊಂತೀನಿ. ಸರಿ ಸರಿ ಮೇಲಕ್ಕೆ ಬಿಡಲ್ಲ. ಇವಾಗ ನೀವು ಆಪಲ್ ಬೆಳ್ದಿದ್ದೀರಲ್ವಾ, ಯಾವ್ದಾದ್ರು ನಿಮ್ಮನ್ನ ಮಾರ್ಕೆಟ್ ಅವ್ರು ಯಾರಾದ್ರೂ ನಿಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಯಾರು ಮಾಡಿರಲಿಲ್ಲ. ಈಗ ಯಾರು ಬಂದಿರಲಿಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಮಾರ್ಕೆಟ್ ಏನು ಎತ್ತ ಅನ್ನೋದು ನನ್ಗೆ ಗೊತ್ತಿಲ್ಲ. ಆದ್ರೆ ಬಂದು ಇಲ್ಲೇ ತಗೊಂಡು ಹೋಗ್ತಾವ್ರೆ. ಇವತ್ತು ನೀವು ಕಾಯಿ ಬಂತು ಅಂದ ತಕ್ಷಣ ಇಲ್ಲೇ ಜನ ಬಂದು ತಗೊಂಡ್ ಹೋಗೋದಿಕ್ಕೆ ಶುರು ಮಾಡಿದ್ರು. ಇಲ್ಲೇ ಜನ ತಗೊಂಡ್ ಹೋಗೋದ್ರ ಶುರು ಮಾಡಿದ್ರು. ನನಗೆ ಆ ಮಾರ್ಕೆಟು ಬೇಕಾಗಿರ್ಲಿಲ್ಲ, ಎಲ್ಲ ಇಲ್ಲೇ ಇಲ್ಲೇ ಮಾರ್ತಾ ಇದೀರಾ ಮೇಡಮ್. ಹಿಂಗ ತಿಂದು ನೋಡಿ ಮೇಡಮ್, ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀರಾ? ತಿನ್ಬೋದಾ? ತೊಳಿದೆ ತಿನ್ಬೋದಾ? ಅದೇನು ಇದು ಏನು ಬೇವಿನ ಎಣ್ಣೆ ಹೊಡೆದಿರೋ ತಿನ್ಬೋದು. ತಿನ್ಬೋದೇನ್ ತೊಂದ್ರೆ ಇಲ್ಲ, ಕೆಮಿಕಲ್ ಏನಿಲ್ಲ. ಏನು ಕೆಮಿಕಲ್ ಏನಿಲ್ಲ. ಕಾಶ್ಮೀರಕ್ಕಿಂತಲೂ ಸ್ವೀಟ್ ಐತಾ ಇಲ್ಲ ನೀವು ಹೇಳಿ ಮೇಡಮ್? ತುಂಬಾ ಸ್ವೀಟ್ ಆಗಿದೆ, ನಿಜವಾಗ್ಲೂ ತುಂಬಾ ಸ್ವೀಟ್ ಆಗಿದೆ. ನಾವು ನಮ್ಮ ರೈತರು ನಮ್ಮ ಈ ಬಯಲುಸೀಮಲ್ಲಿ ಎಲ್ಲ ಬೆಳಿಬಹುದು ಅಂತಂದು ನಾನು ಅಂದ್ಕೊಂಡಿದ್ದೀನಿ ಮೇಡಮ್. ಸ್ವೀಟ್ ಹೆಂಗೈತೆ? ಸೂಪರ್ ಆಗೈತೆ ತಾನೆ? ನಾನು ತಿಂದು ನೋಡಿದೆ, ಸೂಪರ್ ಆಗೈತೆ ಮೇಡಮ್. ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ನಾವು 350 ಬಾಕ್ಸ್ ಆಪಲ್ ತಗೊಂಡು ತಿಂತೀವಿ, ಅದಕ್ಕಿಂತ ಟೇಸ್ಟ್ ಆಗಿದೆ ಇದು. ಅದು ಆರ್ಗ್ಯಾನಿಕ್ ಆಪಲ್, ಯಾವುದೇ ರೀತಿಯಾದಂತಹ ಕೆಮಿಕಲ್ ಅನ್ನ ಬಳಸಿಲ್ಲ. ಆರ್ಗ್ಯಾನಿಕ್ ಆಪಲ್ ಅನ್ನ ನಾನು ಇವತ್ತು ಆಪಲ್ ತೋಟದಲ್ಲೇ ಬಂದು ಗಿಡದಲ್ಲೇ ಕಿತ್ತು ತಿಂತಾ ಇದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಅಪ್ಪಾಜಿ. ನಿಮ್ಮಿಂದ ನಮ್ಗೆ ಈ ತರ ಹಣ್ಣನ್ನ ತಿನ್ನುವಂತಹ ಭಾಗ್ಯ ಸಿಕ್ತು. ಮೊದಲನೇ ಬಾರಿ ನಾವು ಆಪಲ್ ತೋಟನ ನೋಡಿದ್ವಿ, ಆಪಲ್ ಗಿಡನ ನನ್ನ ಜೀವನದಲ್ಲೇ ಮೊದಲನೇ ಬಾರಿ ನಾನು ಇಷ್ಟ ಹತ್ರದಿಂದ ನೋಡಿ ಇಷ್ಟೊತ್ತು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇಂಟರ್ವ್ಯೂ ತಗೊಂಡಿದ್ದು. ನನಗಂತೂ ತುಂಬಾನೇ ಖುಷಿ ಆಯ್ತು. ನಮ್ ಜೊತೆ ನೀವು ಇಷ್ಟೊತ್ತು ಮಾತಾಡಿ, ನನ್ಗೆ ಗೊತ್ತು ತುಂಬಾ ಜನ ನಿಮ್ಮ ಹತ್ರ ಬಂದು ಇಂಟರ್ವ್ಯೂ ತಗೋತಾ ಇದಾರೆ ಅಂತ. ಆದ್ರೂ ನೀವು ಇಷ್ಟು ಪೇಷನ್ಸ್ ಆಗಿ ನನ್ನ ಹತ್ರ ನಿಂತು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ. ನೀವೇನು ಆಪಲ್ ತಗೊಳಕ್ ಬಂದಿರೋದಾ? ಹೌದು ಮೇಡಮ್, ಆಪಲ್ ತಗೊಳಕ್ ಬಂದಿದೀವಿ. ಇದೇ ಮೊದಲನೇ ಬಾರಿನಾ ಇಲ್ಲ ಇದಕ್ಕಿಂತ ಮೇಡಮ್ ಇದು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಒಂದ್ಸರಿ ತಗೊಂಡ್ ಹೋಗಿದ್ವಿ ಆಪಲ್ ಇಲ್ಲಿ. ನೀವು ಲೋಕಲ್ ಅವರೇನೆ? ಹೌದು ಮೇಡಮ್, ಇಲ್ಲೇ ಪಕ್ಕ ಸೂಲಿಬೆಲೆ ನಮ್ದು. ತುಂಬಾ ಚೆನ್ನಾಗಿದೆ ಮೇಡಮ್ ಆಪಲ್ ಟೇಸ್ಟ್. ಸೂಪರ್ ಇದೆ, ಸೂಪರ್ ಆಗಿದೆ ಮೇಡಮ್. ಯಾಕಂದ್ರೆ ಇದು ಇವರೇ ಸ್ವಂತ ಇಲ್ಲಿಂದಾನೆ ಗಿಡದಿಂದ ಕಿತ್ತು ಕೊಡ್ತಾ ಇದಾರೆ. ಏನು ಕೆಮಿಕಲ್ಸ್ ಏನು ಇದಕ್ಕೆ ಯೂಸ್ ಮಾಡಲ್ಲ. ಅದರಿಂದ ತುಂಬಾ ಟೇಸ್ಟಿ ಆಗಿದೆ ಮೇಡಮ್. ಎಷ್ಟು ಮಾರ್ತಾ ಇದಾರೆ ಒಂದ್ ಕೆಜಿ? 150 ರೂಪಾಯಿ ಮಾರ್ತಾ ಇದಾರೆ. ಇದಾರೆ. ಯಾರು ಕೊಡ್ತಾರೆ ಮೇಡಮ್ 150 ರೂಪಾಯಿಗೆ?
ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಈಗ ಎಲ್ಲ ಸ್ವಲ್ಪ ಕಾಯಿ ಕೊಡ್ತಾ ಇದಾರೆ. ನಾವ್ ಅದನ್ನ ತಗೊಂಡೋಗಿ ಒಂದ್ 2-3 ಡೇಸ್ ಇಟ್ಟು ಅದನ್ನ ತಿಂದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಮೇಡಮ್. ಇವ್ರು ನಂಗೆ ಹೇಳಿದ್ರು ಮೇಡಮ್, ಬನ್ನಿ ಆಕಲ್ ಚೆನ್ನಾಗಿದೆ ಆಪಲ್ ಅಲ್ಲಿ ತಗೊಂಬರೋಣ ಬನ್ನಿ ಅಂತ. ಅದಕ್ಕೆ ನಾನು ಇವತ್ತು ಏನಾದ್ರೂ ಆಗ್ಲಿ ಕೆಲಸ ಇದ್ರು ಇಲ್ಲ ಪರವಾಗಿಲ್ಲ, ನಾನು ನೋಡ್ಲೇಬೇಕು ಅನ್ಬಿಟ್ಟು ಆಪಲ್ ತೋಟ ನೋಡಿ ತೋಟ ನೋಡಕ್ಕೆ ಫ್ರೆಶ್ ಆಪಲ್ ನ ತಗೊಂಡೋಗ್ಬೇಕಂತ ಬಂದಿದ್ದೀರಾ ಅಂತಾನೆ ಬಂದೆ. ನಿಮ್ ಲೋಕಲ್ ಅಲ್ಲಿ ಒಬ್ಬ ಮಾದರಿ ಒಂದ್ ಖುಷಿ ಆಯ್ತು, ಎಲ್ಲೋ ಕಾಶ್ಮೀರಲ್ಲಿ ಬೆಳಿತಾರೆ ಆಪಲ್ ಅಂತ ಇದ್ರು, ಅಂತದ್ ಇಲ್ಲಿ ನಮ್ಮ ಹಳ್ಳಿ ಪಕ್ಕನೆ ಸಿಗ್ತಾ ಇದೆ ಅಂದ್ರೆ ಖುಷಿ ಅಲ್ವಾ. ಬಗ್ಗೆ ನೋಡ್ಬಿಟ್ಟು ತಗೊಂಡೋಗೋಣ ಅನ್ಬಿಟ್ಟು ಬಂದ್ವಿ. ಆದ್ರೂ ಆ ಅಣ್ಣ ಹೇಳ್ತಾ ಇದಾರೆ ಆಪಲ್ ಡಿಮ್ಯಾಂಡ್ ಇದೆ, ಇನ್ನು 15 ಡೇಸ್ ಆಗುತ್ತೆ ಸಿಗಲ್ಲ ಅಂತ ಇದಾರೆ. ಆದ್ರೂ ಪರವಾಗಿಲ್ಲ ನಮ್ಗೆ 1 kg ಕೊಡಿ ಅಂತ ಕೇಳ್ಕೊಂಡು ತಗೊಂಡೋಗ್ತಾ ಇದೀವಿ ನಾವು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ 4 ಜನಕ್ಕೆ ಇನ್ಸ್ಪೈರ್ ಆದ್ರೆ ಅಷ್ಟೇ ಸಾಕು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ನನಗೆ ತುಂಬಾನೇ ಮುಖ್ಯ. ಈ ಒಂದು ಬೆಳೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬಹುದು. ನಿಮ್ಗೆ ಯಾವುದೇ ರೀತಿಯಾದಂತಹ ಸಂದೇಹಗಳಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.